ಹಿಂದೂಗಳನ್ನು ಗುರುತಿಸಿ ID ನೋಡ್ತಾ ಇದ್ದಾರೆ, ಬಟ್ಟೆ ಬಿಚ್ಚಿಸ್ತಾ ಇದ್ದಾರೆ, ಹೆಸರು ಕೇಳ್ತಾ ಇದ್ದಾರೆ. ಇದನ್ನು ಕೇಳಿ, ಇದನ್ನು ನೋಡಿ, ಇದನ್ನು ಬಟ್ಟೆ ಬಿಚ್ಚಿಸಿ ಹೊಡೆಯುವಂಥದ್ದು ಪ್ರಕ್ರಿಯೆ ಮಾಡ್ತಾ ಇರುವಂಥದ್ದು ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡಿದ್ದು ಇಸ್ಲಾಮಿಕ್ ಭಯೋತ್ಪಾದನೆ ಅಲ್ಲದೆ ಇನ್ನೇನಿದು. ಒಬ್ಬನೇ ಒಬ್ಬ ಮುಸ್ಲಿಮನನ್ನು ಹೊಡೆದಿಲ್ಲ ಅಲ್ಲಿ. ಸೊ ಈ ರೀತಿಯ ಲೋಕಲ್ ಮುಸ್ಲಿಮರ ಸಹಕಾರ ಇಲ್ಲದೆ ಸಾಧ್ಯನೇ ಇಲ್ಲ. ಇದು ಯಾರೋ ಪಾಕಿಸ್ತಾನದವ್ರು ಮಾಡಿದ್ದಾರೆ, ಬಾಂಗ್ಲಾದೇಶದವ್ರು ಮಾಡಿದ್ದಾರೆ, ಇನ್ಯಾವುದೋ ಭಯೋತ್ಪಾದನೆ ಸಂಘಟನೆ ಮಾಡಿದೆ ಅಂತ ಹೇಳಿ ಕಾಶ್ಮೀರದ ಮುಸ್ಲಿಮರನ್ನು ಬಚಾವ್ ಮಾಡಬೇಡಿ. ಇವರಿಗೆ ಡೆವಲಪ್ಮೆಂಟ್ ಬೇಡ, ಅಭಿವೃದ್ಧಿ ಬೇಡ, ಶಾಂತಿ ಬೇಡ, ಇಸ್ಲಾಂ ಬೇಕಾಗಿದೆ. ಇಸ್ಲಾಮಿನ ಪ್ರತಿಷ್ಠಾಪನೆ ಮಾಡಬೇಕಾಗಿದೆ ಅವರಿಗೆ. ಇವತ್ತು PDPಯ ಮುಫ್ತಿ ಮೆಹಬೂಬಾ ಬಂದ್ ಕಾಲ್ ಕೊಟ್ಟಿದ್ದಾಳೆ. ನಾನು ಹೇಳ್ತೀನಿ, ಈ ನಾಟಕ ನಿಲ್ಲಿಸಿ. ಇದು ನೀವು ಮುಖ್ಯಮಂತ್ರಿ ಇದ್ದಂಥ ಸಮಯದಲ್ಲಿ ಏನೇನಾಗಿದೆ, ಎಷ್ಟು ಬೆಳೆಸಿದಿರಿ, ಎಷ್ಟು ಭಯೋತ್ಪಾದನೆ ಚಟುವಟಿಕೆ ಆಗಿದೆ, ಯಾರ್ಯಾರನ್ನು ಎಲ್ಲೆಲ್ಲಿ ನೀವು ಸೇರಿಸಿದಿರಿ ಅಂತನ್ನುವಂಥದ್ದು ಬಹಿರಂಗ ಆದರೆ ನೀವು ಕೂಡ ಭಯೋತ್ಪಾದಕರು. ಈಗ ಬಂದು ಕಾಲ್ ಕೊಟ್ಟು ಬಹಳ ದೊಡ್ಡ ಒಂದು ನಾಟಕ ಮಾಡುವಂಥ ಪ್ರಕ್ರಿಯೆಯ ಅವಶ್ಯಕತೆ ಇಲ್ಲ. ನೀವು ಮುಖ್ಯಮಂತ್ರಿ ಇದ್ದರೆ ಅಧಿಕಾರದಲ್ಲಿದ್ದಂಥ ಒಂದೇ ಒಂದು ಹಿಂದೂ ಕುಟುಂಬವನ್ನು ಅಲ್ಲಿ ಒಳಗಡೆಗೆ ನೀವು ಸೇರಿಸಲಿಲ್ಲ. ವ್ಯವಸ್ಥಿತವಾಗಿ ಇವತ್ತಿಂದಲ್ಲ, ಇದು ಭಾಳ ಹಳೆಯದಿಂದ ಅಲ್ಲಿಂದಲೇ ಪ್ರಾರಂಭ ಆಗಿದೆ. 1990ರಲ್ಲಿ 5 ಲಕ್ಷ ಜನ ಹಿಂದೂಗಳನ್ನು ಹೊರಗೆ ಹಾಕಿದ್ರು. ಇಸ್ಲಾಮಿಕ್ ಭಯೋತ್ಪಾದನೆ ಅಲ್ವಾ ಇದು? ಹಿಂದೂಗಳನ್ನೇ. ಯಾಕೆ? ಇಸ್ಲಾಂ ಅಲ್ಲಿ ಮುಸ್ಲಿಂ ಅಲ್ಲಾನ ಶರಿಯಾ ಪ್ರಕಾರ ನಡಿಬೇಕು ಅಂತನ್ನುವಂಥದ್ದೇ ಅವರ ಉದ್ದೇಶ ಇದೆ. ಈಗ ನಾನು ಇಂಟರ್ವ್ಯೂನಲ್ಲಿ, ಮಾಧ್ಯಮದ ಇಂಟರ್ವ್ಯೂನಲ್ಲಿ ಕೆಲವೊಂದು ಜನ ಅಲ್ಲಿ ಇರುವಂಥ ಹಿಂದೂಗಳು, ಪ್ರವಾಸಿ ಹಿಂದೂಗಳು ಅವರು ಹೇಳ್ತಾ ಇದ್ರು, ಇನ್ನು ಮುಂದೆ ಎಂದೂ ಜಮ್ಮು ಕಾಶ್ಮೀರ ಕಡೆ ತಲೆ ಮಾಡಿ ಮಲಗೋದಿಲ್ಲ, ನಾವು ಇನ್ನು ಮುಂದಿನ ಜನ್ಮದಲ್ಲೂ ಹೋಗೋದಿಲ್ಲ ಅಂತ ಹೇಳಿದರು. ಇದು ದಾಳಿಕೋರರಿಗೆ ಇಸ್ಲಾಮಿಕ್ ಭಯೋತ್ಪಾದನೆ ಸಕ್ಸೆಸ್. ಇದು ಅವರು ಸಕ್ಸೆಸ್ ಆದರು. ಅವ್ರ ಉದ್ದೇಶ ಇದು ಭಯ ಸೃಷ್ಟಿ ಮಾಡಬೇಕಾಗಿದೆ.